ನನಗೆ ಕೂಡುದು ಯಾಕೆ ಗೊತ್ತಾ? ಬೇಡ ಪಾಂಪ ಚಿಟ್ಟು ಹೊಟ್ಟು ಬಿಡು ನೀನು. ತಗೊಂಡ್ಯೋ ಬೇಡ, ಯುದ್ಧ ನಿನಗೆ ಬೇಡ. ಗುರುಗಳಾಗಾಗ ಹೀಗೆ ಹೇಳುವುದಾ? ಗುರುಗಳ ಮುಚ್ಚಕ ಮಲಗಿದಾರಲ್ಲಿ. ಅವಕಾಶ ಕೊಡುವುದ್ರೊಳಗೆ ನೀನು ಬರುವುದೇ ತಡ ಆಗ್ತದೆ. ಯಾವುದು ಕೊಡುವುದೆಲ್ಲಿದ್ದ? ನಾನು ಯಾವತ್ತೂ ಮೋಸ ಮಾಡುವುದಿಲ್ಲ. ಹೌದು. ಬರ್ತೇನೆ ಅಂದ್ಮೇಲೆ ಬರುವುದೇ. ಎಷ್ಟೊತ್ತಂತ ಇಲ್ಲ ಮಾತ್ರ. ಎಷ್ಟೊತ್ತಂತ ಹೇಳಿದ್ರೆ ನನಗೆ ಎಚ್ಚರ ಆಗ್ಬೇಕಲ್ಲ. ಅದು ಸಮಸ್ಯೆ. ಅದೇ ಹೇಳಿದ್ದು. ಎಪ್ಸೋರು ಯಾರು ಇಲ್ಲ ಅಲ್ಲಿ. ಅವ ಸಣ್ಣ ಹುಡುಗನಿ ಹೊಡ್ಕೊಂಡ್ ಆಗ್ತದ, ಅವನಿಗೆ ದೊಡ್ಡ ಕೆಲಸ ಎಂತದೂ ಆಗುದಿಲ್ಲ ಅಂತ. ಅದಕ್ಕಾಗಿ ಹೇಳು. ಅದು ಹೇಳ್ತಾರೆ. ಇನ್ನೂ ಒಂದು ಹೇಳ್ತಾರೆ. ಏನ್ ಹೇಳ್ತಾರೆ? ಅವನಲ್ಲಿ ದೊಡ್ಡವರಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ಸಣ್ಣವರಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋದಂತ. ಇಲ್ಲಪ್ಪ, ಸಣ್ಣವರೇ ಯುದ್ಧಕ್ಕೆ ಬಂದ್ರೆ ನಾವೆಂತ ಮಾಡಿ ಸಾಯುದು? ಕೇಳಿದ್ದೇನೆ. ನಿನ್ನ ಅಣ್ಣ ಕರೆದ ತಕ್ಷಣ ಹ. ನೀನು ಮೊದಲು ಹೇಳುದಂತೆ, ಹ. ಅಣ್ಣ ಇಡುವಾಣಿ. ಅಂದ್ರೆ ಇಡು ವಿಚಾರವನ್ನ ಇಡು. ಇಡುವಾಣಿ ಆ ರೀತಿಯಲ್ಲಿ. ಆದ್ದರಿಂದ ನೀನು ಇಡುವಾಣಿ ಬೇರೆ ಅಂತ ಹೇಳಬೇಡ. ಇಡುವಾಣಿ ಮೊಳಗಿಸುತ್ತ ಬಂದವ ಮತ್ತೆ ಯಾರು ಅಂತ ಯೋಚನೆ ಮಾಡಿದ್ದು? ಯಾರು ಬಂದದ್ದು ನೀನು. ಎಂತದ ಬಂದವರೆಲ್ಲ ಪೂರ್ತಿ ಇದೇ ಮಾಡುದ? ಅಲ್ಲ, ಈಗಷ್ಟೇ ಬಿಸಿಯಲ್ಲಿ ಬಂದವ ನಾನು. ಒಂದು ಮೇಲೆ ಹಾಕ್ತೀಯ ನೋಡಿದ್ರೆ ಬಂದವರು ಪೂರ್ತಿ ಇಂಥದ್ದೇ ಮಾಡುದಲ್ಲ. ಬಂದವರು ಯಾರು ಅಂತ ಹೇಳಿ ಏರು ಸ್ವರದಲ್ಲಿ ಹೇಳಿದೆ. ಕೊನೆಗೆ ನೀನ ಹೌದು. ಯಾಕೆ ಎಂತ ತೆಗೆದಾಕದ? ಎಂತದ ಪೂರ್ತಿ ಇದೆ? ಅಲ್ಲ, ಒಂದೊಂದು ಸಂದರ್ಭ ಸಂತೋಷ ಆಗುದೇ ಗೊತ್ತುಂಟ. ಯಾಕೆ? ಕೆಲವೊಮ್ಮೆ ನನಗೆ ಅರ್ಥ ಆಗ್ತದಲ್ಲ ಅದು. ನನಗೆ ಅಷ್ಟೊತ್ತಿಗೆ ಅದೆಲ್ಲ ಅರ್ಥ ಆಗ್ತದೆ. ಅದಕ್ಕೆ ಹೇಳು. ಯಾಕೆ ಹೇಳಿದ್ದು ಬಂದದ್ದು ನೀನೇನು? ಯಾಕೆ ನೀನು ಅಂತ ಹೇಳುವಂತ ಕಾರ್ಯ ನೀನು ಮಾಡ್ಲಿಲ್ಲ. ನೀನ ಅಂತ ಹೇಳುವಂತದ್ದೇ ಮಾಡಿದ್ದು. ಅಂತ ಕಾರ್ಯ ಅದು. ತುಂಬಿದ ಸಭೆಯಲ್ಲಿ ಅಬಲೆಯಾದಂತ ಹೆಣ್ಣುವಳ ಮಾನಭಂಗಕ್ಕೆ ಪ್ರಯತ್ನಿಸಿದ ಪಾಪಿ ನೀನು. ನೋಡು, ಹೆಸರು ಬರ್ಬೇಕಂತಾರೆ ಇಂಥದೆಲ್ಲ ಕೆಲಸ ಮಾಡ್ಬೇಕಾ? ನೀವು ಬರೀ ಇಲ್ಲಿ ಇಟ್ಕೊಂಡು ಬರುವುದಲ್ಲ, ಕತ್ತಿಯಲ್ಲ ಒಡಪುಡಿ ಮಾಡುದಲ್ಲ. ನೀವು ಇಂಥದ್ದು ಬೇಡದವ್ದು ಕೆಲಸ ಮಾಡ್ರೆ ನೋಡ, ಪ್ರಚಾರ ಬೀಳುವುದೇ ಹಾಗೆ. ಈಗ ಎಷ್ಟು ಪ್ರಚಾರ ಉಂಟು ಗೊತ್ತಾ? ಪ್ರಚಾರ ಬೀಳುವುದು ಹಾಗೆ, ಪ್ರಚಾರದಲ್ಲಿ ಬೀಳುವುದು ಹಾಗೆ. ಪ್ರಚಾರದಲ್ಲಿ ಬೀಳುದು ಬೇರೆ, ಆ ಬಿದ್ದ ಮೇಲೆ ಪ್ರಚಾರ ಆಗುದು ಬೇರೆ. ಒಂದು ಕೆಲಸ ಮಾಡುವ. ಈಗ ಇಂಥದ್ದೆಲ್ಲ ಮಾಡಿ ಹೆಸರು ಮಾಡ್ಬೇಕಂತ ಹೇಳಿದ್ಯಾ. ಈಗ ಸೀರೆ ಎಳೆದು ಹೆಸರು ಮಾಡಬೇಕು ಅಂತ ಆದ್ರೆ ನಮ್ಮಲ್ಲಿ ಕೆಲವರಿಗೆ ಆಸೆ ಇದ್ದದ್ದು ಹೌದು ಅಂತ ಆದ್ರೆ ಅವರಿಗೆ ಹಾಗೇ ಮಾಡಿ ಅಂತ ಹೇಳ್ತೇನೆ. ನನ್ನೊಟ್ಟಿಗೆ ಕಳ್ಸ. ಬೇಡಪ್ಪ, ಸೀರೆ ಉಟ್ಕೊಂಡು ನೀನ್ ಹೆಂಡತಿಯನ್ನು ಬರ್ಲಿಕ್ಕೆ ಯಾರ ನೀನು. ನನಗೆಂತ ತಲೆ ಹಾಳಾಗಿದೆ. ನಿನ್ನ ಹೆಂಡತಿಯ ಬುಡಕ್ಕೆ ಬಂದ್ರೆ ತಲೆ ಹಾಳಾಗಿದೆ ಅಂತ ಕೇಳ್ತೀಯ. ಉಳಿದವರ ಹೆಂಡತಿಯ ಮಾನಭಂಗಕ್ಕೆ ಪ್ರಯತ್ನಿಸ್ತೀಯಲ್ವಾ? ಆವತ್ತು ಅರ್ಧಂಬರ್ಧ ಸೀರೆ ಸೆಳೆಯುವುದಕ್ಕೆ ಬಿದ್ದವ ನೀನು ಇವತ್ತು ಖಡ್ಗವನ್ನು ಹಿಡಿದು ಅಭಿಮನ್ಯನ ಕಂಠವನ್ನ ಕತ್ತರಿಸ್ತೇನೆ. ರಣಕ್ಷೇತ್ರಕ್ಕೆ ಬಂದವ ನಾನು. ಏನು ಮಾಡ್ತೇನೆ ಅನ್ನೋದು ನಿರೀಕ್ಷೆ ಅಲ್ಲ, ಮಾಡಿದ್ದಷ್ಟಿಗೆ ಪೂರ್ಣ ಮಾಡ್ತೇನೆ ಅನ್ನೋದು ನಿರೀಕ್ಷೆ. ಏನು ಮಾಡ್ತೇನೆ ಅಂತ ನಿರೀಕ್ಷೆ ಇಟ್ಕೊಳ್ಬಾರದು. ಮಾಡಿದನ್ನ ಕಂಡು ಇವ್ರು ಇಷ್ಟೇ ಮಾಡುದಂತ ನಿರೀಕ್ಷೆಯಲ್ಲಿ. ಖಂಡಿತ ಹೌದು. ಆದ್ರೆ ಒಂದು ನನಗೆ ಸಮಸ್ಯೆ ಬೇರೆ ಯಾವುದಲ್ಲ. ನೀನು ರಣಕ್ಷೇತ್ರಕ್ಕೆ ಬಂದವ, ನಾನ್ ಸ್ವಲ್ಪ ಆಲೋಚನೆ ಮಾಡುದು. ಯಾವುದನ್ನ? ಹೊಡೆದಾಟ ಮಾಡುದಾ ಅಥವಾ ಮಾತುಕತೆ ಮಾಡುದಾ ಅಂತ ತಲೆ ಬಿಸಿ ಆಗಿಲ್ಲ. ನಿನಗೆ ಯಾವ್ದು ಆಗ್ತದೆ ನೋಡು. ನಿನಗೆ ಯಾವ್ದಾಗ್ತದೆ ನೋಡು. ನಾನ ಆ ಕಡೆನೂ ಇದ್ದೆ, ಈ ಕಡೆನೂ ಇದ್ದೆ. ಒಂದು ಸಸೂತ್ರ ಇಲ್ಲ. ಸಸೂತ್ರ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಡೀ ಕೊಂದು ತೆಗ್ದದೆ ನಮ್ಮ ಅಣ್ಣ. ಎಂತ ಮಾಡುವ, ನಮ್ಗ ಅವಕಾಶ ಕೊಡುದೇ ಇಲ್ಲ. ಕೊಟ್ಟ ಅವಕಾಶದಲ್ಲಿ ಎಂತ ಮಾಡುವ ಅಂದ್ರೆ ಚುರ್ಕೊಲ್ ಹೋಗಿ ಅಂತ ಎಂತ ಮಾಡ್ತಾ ಇರ್ತೀವಿ. ಯಾಕೆ? ಅವಕಾಶ ಕೊಡುವುದ್ರೊಳಗೆ ನೀನು ಬರುವುದೇ ತಡ ಆಗ್ತದೆ. ಯಾವ್ದು? ಕೊಡುವುದೆಲ್ಲಿದ್ದ? ನಾನು ಯಾವತ್ತೂ ಮೋಸ ಮಾಡುವುದಿಲ್ಲ. ಬರ್ತೇನೆ ಅಂದ್ಮೇಲೆ ಬರುವುದೇ. ಎಷ್ಟೊತ್ತಂತ ಇಲ್ಲ ಮಾತ್ರ. ಎಷ್ಟೊತ್ತಂತ ಹೇಳಿದ್ರೆ ನನಗೆ ಎಚ್ಚರ ಆಗ್ಬೇಕಲ್ಲ. ಸಮಸ್ಯೆ. ಎಪ್ಸೋರು ಯಾರು ಇಲ್ಲ ಅಲ್ಲಿ. ನಾನು ಹೇಳಿದ್ದು ಅದನ್ನಯ್ಯ. ನೀನು ಬರುವುದು ವಿಳಂಬ ಮಾಡಿಕೊಂಡು ನನಗೆ ಅವಕಾಶ ಇಲ್ಲದಾಗುತ್ತೆ. ಇವತ್ತು ಕಟ್ಟವನ್ನ ಕತ್ತರಿಸುವುದಕ್ಕಾಗಿ ಖಡ್ಗವನ್ನು ಹಿಡಿದು ಬಂದರೆ ಹೌದು, ಇಂದಿನ ರಣರಂಗದಲ್ಲಿ ನಿನ್ನನ್ನ ಗಾರು ಗಡಿಸದಿದ್ದರೆ ಅಭಿಮನ್ಯು ಶರಸನ್ಯಾಸ ಮಾಡ್ತಾನೆ. ಏನ್ ಬಿಡ್ತೀಯಾ? ಹೇಳಿದ್ನೆಲ್ಲ ಬಿಟ್ಟ
ಎಂತಂತ ಹೇಳಿಕ್ ಬರುವುದಿಲ್ಲ. ಹೌದು. ಆದ್ರೆ ಒಂದು ಏನು? ನೀನಾಡುವಂತಹ ಮಾತನ್ನು ಕೇಳಿದಾಗ ಆಶ್ಚರ್ಯ ಆಗಲೇಬೇಕು. ಯಾಕೆ ಆಶ್ಚರ್ಯ? ಕಾರಣ ಏನು ಗೊತ್ತುಂಟಾ? ಹಾ. ಮಗ ಓ, ಯಾಕೆ ಕರೆದೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತಪ್ಪ, ನೀವು ಮುದುಕಾದ್ರಿಂದ ನನ್ನ ಮಗು ಅಂತ ಕರೆದೆ. ಯಾರು? ನೀನು. ನಾನು ಹಳೆಯವನಂತ ಕಂಡಂತೇನೆ. ನಾನು ಅಲ್ಲ, ದೊಡ್ಡವ ಹೌದು, ದೊಡ್ಡವ ಒಪ್ಪಿಕೊಳ್ತೇನೆ. ವಯಸ್ಸು ಒಂದು 80 ದಾಟಿದೆ ನಿನಗೆ. ಯಾರಿಗೆ? ನಿನಗೆ. ಅದೇ ನನ್ನ ಅಪ್ಪನಿಗೆ. ಸ್ವಲ್ಪ ಗಿಡ್ಡೆ ಇರೋದ್ರಿಂದ ಗೊತ್ತಾಗುದಿಲ್ಲ. ಅದಕ್ಕೆ ಹೇಳುದು, ವರ್ಷ ಆಗಿದ್ದು ಗೊತ್ತಾಗ್ ಅಂತಂದ್ರೆ ಜೀವ ಹಾಗೆ ಉಳಿಸ್ಕೊಳ್ಬೇಕು. ಉಳಿಸ್ಕೊಳ್ಬೇಕು. ನೀನು ಹಾಗೆ ಅಲ್ಲ. ಅಲ್ಲ, ನನಗೆ ವರ್ಷ ಆಗ್ಲಿಲ್ಲ. ನಿನಗೆ ವರ್ಷ ಆಗ್ಲಿಲ್ಲ, ನೀನು ಸಣ್ಣವ, ಅದಕ್ಕೆ ಮಗು ಅಂತ ಕರೆದು. ನನಗೊಂದು 16 ವರ್ಷ ಅಷ್ಟೇ. ಯಾರು? ನನಗೆ. ಸುಳ್ಳೇಬೇಡ. ಎಂತ ಸುಳ್ಳು ಹೇಳು? ಸತ್ಯ ಅದು. ಅದೇ ನಿನಗೆ 80 ದಾಟಿದೆ. ಹಾ, ಎಲ್ಲಿ ಬಿಡು. ಅದಕ್ಕಾಗಿ ಮಗು ಅಂತ ಕರೀತಿದ್ದೇನೆ. ಕಾರಣ ಏನು ಗೊತ್ತುಂಟಾ? ರಣಕ್ಷೇತ್ರಕ್ಕೆ ಬರಬಾರದಂತಲ್ಲ, ಬರಬೇಕು. ಬರುವರಂತಾದರೆ ಒಬ್ಬ ವ್ಯಕ್ತಿಗೆ ಸರಿಸಮಾನದಂತಹ ವ್ಯಕ್ತಿಗಳ ಅಗತ್ಯವಾಗಿ ಬೇಕಾಗ್ತದೆ. ಈಗಾಗಲಿ ಊಟಕ್ಕಾಗಲಿ ಯಾವುದೇ ಒಂದು ರಣಕ್ಷೇತ್ರದಲ್ಲಿ ಯುದ್ಧಕ್ಕಾಗಲಿ ಸರಿಸಮ ಅಂತ ಹೇಳಿದ್ರೆ ನಮ್ಮ ಪ್ರಾಯದವರೇ ಒಂದು ಸ್ವಲ್ಪ ಜನ ಬೇಕಾಗ್ತದೆ. ಬಿಟ್ರೆ ಸಣ್ಣ ಪುಟ್ಟ ಹುಡುಗರು ಮಕ್ಳಿಗೆ ಹೊಡೆದ್ರೆ ಸಮಸ್ಯೆ ಆಗ್ತದೆ. ಅವ ಸಣ್ಣ ಹುಡುಗನಿಗೆ ಹೊಡ್ಕೊಂಡ್ ಆಗ್ತದೆ, ಅವನಿಗೆ ದೊಡ್ಡ ಕೆಲಸ ಎಂತದೂ ಆಗುದಿಲ್ಲ ಅಂತ. ಅದಕ್ಕಾಗಿ ಹೇಳು. ಅದು ಹೇಳ್ತಾರೆ. ಇನ್ನೂ ಒಂದು ಹೇಳ್ತಾರೆ. ಏನ್ ಹೇಳ್ತಾರೆ? ಅವನಲ್ಲಿ ದೊಡ್ಡವರಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗದೆ, ಸಣ್ಣವರಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋದಂತ. ಇಲ್ಲಪ್ಪ, ಸಣ್ಣವರೇ ಯುದ್ಧಕ್ಕೆ ಬಂದ್ರೆ ನಾವೆಂತ ಮಾಡಿ ಸಾಯುದು? ಅದಕ್ಕಾಗಿ ಹೇಳು, ನೀನು ಬಂದಿದ್ಯ ಅಂತ ಆದ್ರೆ ನೀನು ಬರುವುದು ತಪ್ಪು. ನೀನು ಬಂದದ್ದು ಸರಿ ಉಂಟಾ? ಅಲ್ಲಪ್ಪ, ನೀನು ದಾರಿ ತಪ್ಪು ಅನ್ನೋದಲ್ಲ, ಇವತ್ತು ಸರಿ ದಾರಿಗೆ ಬಂದಿದ್ದೀಯ, ನನ್ನ ಒಪ್ಪಿಗೆ ಉಂಟು. ಆದ್ರೆ ಏನ್ ಮಾಡುವ? ನಿನ್ನ ವಿಷಯ ಕೇಳಿದ್ದೇನೆ. ನಿನ್ನ ಅಣ್ಣ ಕರೆದ ತಕ್ಷಣ ನೀನು ಮೊದಲು ಹೇಳುದಂತೆ, ಅಣ್ಣ ಇಡುವಾಣಿ ಅಂದ್ರೆ ಇಡು, ವಿಚಾರವನ್ನ ಇಡು. ಇಡುವಾಣಿ ಆ ರೀತಿ. ಆದ್ರಿಂದ ನೀನು ಇಡುವಾಣಿ ಬೇರೆ ಅಂತ ಹೇಳಬೇಡ, ಇಡುವಾಣಿ. ಆದ್ರೆ ಒಂದು, ಇವತ್ತು ಈ ರಣಕ್ಷೇತ್ರಕ್ಕೆ ನೀನು ಸರಿಯಲ್ಲ. ನನ್ನ ಸರಿ ಸಮಾನದಂತಹ ವ್ಯಕ್ತಿ ಯಾರು ಗೊತ್ತುಂಟಾ? ಇದು ಯಾರದ್ದು ಶೈಲಿ? ನಿನ್ನದ್ದಯ್ಯ? ನಿಮ್ಮ ಅಪ್ಪನದ್ದ? ಯಾರು? ಸುಮ್ನಿರ್ತೀಯ? ಎಲ್ಲದು ನಮ್ದೇ ತಗೊಂಡ್ರೆ ಇಲ್ಲಿ ಪೂರೈಸುದಿಲ್ಲ. ಬೇರೆಯವ್ರದ್ದು ಎಂತಾದ್ರು ಹಾಕ್ಬೇಕು. ಹೌದಪ್ಪ, ಸ್ವಂತದ್ದು ಕಡಿಮೆ ಇದ್ದಾಗ ಇನ್ನೊಬ್ರು ತಗೊಳ್ಬೇಕು. ಅದಪ್ಪ, ಈಗ ಪ್ರಚಾರದಲ್ಲಿ ಇರುವುದೇ ದುಶ್ಯಾಸನ. ಈಗ ಎಂತ ಮಾಡ್ಲಿ ಬರುವುದಿಲ್ಲ. ಈಗ ನೀವ್ ಎಷ್ಟು ಓದಾಡಿದ್ರು ಅಷ್ಟೇ. ಯಾಕಂದ್ರೆ ಸೀರಿಯಸ್ ಆಗಿ ಪ್ರಚಾರ ಆಗಿದ್ದು. ಹೌದೌದು. ಎಂತ ನಿಮ್ಮದೇ ಒಳ ಸುತ್ತಿನ ಮಾತಾಡಿದ್ರೆ ನಂಗೆ ಅಷ್ಟು ಪಕ್ಕನೆ ಗೊತ್ತಾಗುದಿಲ್ಲ, ಎಂತ ಅಂತ ಗೊತ್ತಾಗುದಿಲ್ಲ. ಆದ್ರೆ ಒಂದು, ನಿನಗೆ ಕೂಡುದು ಯಾಕೆ ಗೊತ್ತಾ? ಬೀಡ, ಪಂಪ, ಚಿಟ್ಟು ಹೊಟ್ಟು ಬಿಡು. ನೀನು ತಗೊಂಡ್ಯೋ ಬೇಡ, ಯುದ್ಧ ನಿನಗೆ ಬೇಡ. ಗುರುಗಳಾಗಾಗ ಹೀಗೆ ಹೇಳುದಾ? ಗುರುಗಳ ಮುಚ್ಚಕ್ಕೆ ಮಲಗಿದಾರಲ್ಲಿ. ಆದ್ರೆ ಏನ್ ಮಾಡುವ? ಬೇಡ, ಯಾರ್ಯಾರು ಶೈಲಿ ಯಾಕೆ, ನಮ್ಮ ಶೈಲಿಯಲ್ಲೇ ಮಾತಾಡುವ. ನಿನ್ನದಂತಹ ಪರಾಕ್ರಮವನ್ನು ಈ ರಣಕ್ಷೇತ್ರದಲ್ಲಿ ತೋರಿಸ್ತಿ ಅಂತ ಹೋದರೆ ನಿನಗೆ ತರವಲ್ಲ, ಸರಿಯಲ್ಲ. ಆದ್ದರಿಂದ ನೀನು ಬಂದ ದಾರಿಯಲ್ಲಿ ಹಿಂತಿರುಗಿ ಹೋದಂತಾದರೆ ನೀನು ಬದುಕುವುದಕ್ಕೆ ಅವಕಾಶ ಉಂಟು. ಇಲ್ಲವಂತಾದರೆ ಗಂಡ್ಲೋಯ್ತು ಮರೆ. ಇಲ್ಲ ಅಂತಾದ್ರೆ ಸಾಧ್ಯ. ಅದು ಇನ್ನೊಬ್ಬರದ್ದು ಹಾಗೆ ಮಾಡಿದ್ರೆ ಕೊನೆಗೆ ನಮ್ಮದು ಹೀಗೆ ಆಗುದು. ಬಿಡ. ಈಗ ನಾನು ನನಗೆ ಸರಿ ಸಮಯ ಗೊತ್ತಾ? ನಿನ್ನ ದೊಡ್ಡಪ್ಪ ಇಲ್ಲ, ಆ ಪಾರ್ಥನ ಬಲ್ಲ ಹೇಳು. ಕೊಳಚು ನೀರನ್ನು ಸಮುದ್ರೋಲ್ಲಂಘನ ಮಾಡುತ್ತೇನೆ. ಖಂಡಿತ ಸಾಧ್ಯ ಇಲ್ಲ. ನಿನ್ನದು ಹಾಗೆ ಅಭಿಮನ್ಯುವನ ಕೆಳಪುರಕ್ಕಾಗದೆ ಅವರಿಬ್ಬರ ನಿರೀಕ್ಷೆಲಿದ್ದೀಯ ಪಾಪಿ. ಈಗ ನನಗೆ ಅವಾಗ್ಲೇ ಹೇಳಿದ್ದೆ ನಾನು, ಬೇಡ ನಾನು ಸುದ್ದಿಗೆ ಬರ್ಬೇಡ ಅಂತ. ಆದ್ರೂ ಬಂದೇನೆ. ಇಷ್ಟು ಬುದ್ಧಿವಾದ ಹೇಳಿದ್ರು ಮತ್ತೆ ನಾನು ಮೈ ಮೇಲೆ ಬರ್ತಿ ಅಂತ ಆದ್ರೆ ನೋಡ, ಇವತ್ತು ರಕ್ತಪಾತವೆ. ಅದು ಯಾರ್ದಂತ ಗೊತ್ತಿಲ್ಲ, ರಕ್ತಪಾತವೆ. ಇಷ್ಟ ತನಕ ಯಾರದಂತ ಗೊತ್ತುಂಟ? ಯಾರ್ದಾಯ್ತ?
ನಮ್ಮದೇ ಅದು. ಮತ್ತೆ ಈಗ ಪ್ರತ್ಯೇಕ ನಿನ್ನದೇ ಆಗುದು. ಬಂದವರಲ್ಲ ನನ್ನಂತವರಲ್ಲ, ನಾನೇ ಬೇರೆ, ನಮ್ಮ ಶೈಲಿಯೇ ಬೇರೆ. ನೀ ಎಷ್ಟು ದೊಡ್ಡದಾದ್ರೂ ದ್ರೋಣಾಚಾರ್ಯಕ್ಕಿಂತ ದೊಡ್ಡವನಲ್ಲ. ದ್ರೋಣಾಚಾರ್ಯಕ್ಕೆ ದೊಡ್ಡವನಲ್ಲ. ದ್ರೋಣಾಚಾರ್ಯ ಈಗ ದೋಣಿ ಮೇಲೆ ಹೋಗ್ತಾ ಇದ್ದಾರೆ, ಅದು ಸಮಸ್ಯೆ ಆಗಿದೆ ನನಗೆ. ಅವರೆಲ್ಲ ದೋಣಿ ಮೇಲೆ ಹೋಗ್ತಾರೆ, ನೀ ಕಟ್ಟಿಗೆ ಮೇಲೆ ಹೋಗ್ತೀಯ ಪಾಪಿ. ಹೌದಾ? ಯಾರು ಎಷ್ಟು ಎನ್ನುವಾಗ ದೂರದ ಮುಖ್ಯ. ಎಷ್ಟೇ ಹಾರಾಟ ಮಾಡು, ಅಭಿಮನ್ಯುನ ಮುಂದೆ ಇಷ್ಟೇ ನಾನು ಯಾವತ್ತು ಮರಿಬೇಡ. ನಿನ್ನ ಸಾಯ್ಲಿಕ್ಕೆ ತಲೆ ಕೆಳಗಾಗಿ ಬಿದ್ದಿನಿಂದ ತಲೆಯನ್ನು ಕತ್ತರಿಸಿ ಬಿಸಾಡ್ತಾ ಇದ್ದೇನೆ. ಆದರೂ ಬದುಕುವುದಕ್ಕೊಂದು ಅವಕಾಶ ಕೊಡ್ತೇನೆ. ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿಯರ ಮಾನಭಂಗಕ್ಕೆ ಪ್ರಯತ್ನಿಸಿದಾಗ ದೊಡ್ಡಪ್ಪನವರು ಪ್ರತಿಜ್ಞಾಬದ್ಧರಾದರು. ಮುಂದೊಂದು ಉದರವನ್ನು ಬಗಿತೇನೆ ಎನ್ನುವ ಹಾಗೆ. ನಾ ಕೊಂದರೆ ವಾಯುಪುತ್ರರ ಭಾಷೆ ಹಾಗೆ ಇರ್ತದೆ. ಅವರಿಗೋಸ್ಕರ ಕುರಿಯೋಪಾದಿನ ಹರಿಸಿ ಬಿಡ್ತಾ ಇದ್ದೇನೆ. ಬದುಕುವುದಕ್ಕೆ ಭೀಮಸೇನರು ಎಲ್ಲಿವರೆಗೆ ಅವಕಾಶ ಕೊಡ್ತಾರೋ ಅಲ್ಲಿಯವರೆಗೆ ಅಭಿಮನ್ಯುನ ಹೆಸರಾಡಿ ಬದುಕಿನ ಪ್ರಶ್ನ. ಮುಖ ತೋರಿಸಬೇಡ, ಒದಿಬೇಡ ಮರೆ. ಅಷ್ಟ ಭಾಗ ಪೂರ್ತಿ ಹಾಳಾಯ್ತಲ್ಲ. ಅದು ಪೂರ್ತಿ ಹಾಳಾಗುವ ಮೊದಲು ತಲೆ ಪೂರ್ತಿ ಮೊದಲು ಹಾಳಾಗಿದೆ ಪಾಪಿ. ಹಾಳು ಮಾಡಿದವ್ರು ಯಾರು ಅಂತ ಆಲೋಚನೆ ಮಾಡಿದ್ದು ನಮ್ಮ ಅಣ್ಣ ಅಲ್ಲ, ನೀವೇ. ಏನಿದೆ ನನ್ನ ಪಾಡಿ ನಾನು ಸುಮ್ಮನೆ ಇದ್ದೆ ಅಲ್ಲಿ. ಟಿವಿ ಯಾವ ಟಿವಿ? ಎಲ್ಲ ಪುಡಿ ಪುಡಿ ಆಯ್ತಿಲ್ಲಿ. ಎಂತ ಟಿವಿ ನಿಮ್ಗೆ? ಹುಲಿ ಹಿಡಿತದೆ. ಆದ್ರೆ ಏನ್ ಮಾಡುವ, ಸುಮ್ಮನೆ ಇದ್ದಾಗ ನಿಮ್ಗೆ ಎಂತದ್ದು? ನನ್ನ ಪಾಡಿ ನಾನು ಇರ್ತಿದ್ದೆ. ಆದ್ರೆ ಅಲ್ಲಿಗೆ ನೀವು ಪ್ರವೇಶ ಗುಡುಗುಡುಗಿಸಿತ್ತ ನುಡಿಯ ಕೇಳುತ್ತ ಬೇರೆ ಶಂಕನಗರಿ ಎಂತ ಇತ್ತು ಈಗ? ಎಂತ ಇಲ್ಲ, ನಡ್ಕೊಂಡು ಹೋಗೋದೇ ಇವತ್ತು. ಆದ್ರೆ ಒಂದು, ಇದುವರೆಗೆ ನನ್ನ ಜೀವ ಉಳಿದದ್ದು ಹೇಗೆ? ಹಿಂದೆ ನಡೆದಂತಹ ಪ್ರಕರಣ. ದ್ರೌಪದಿಯ ಸೀರೆಯನ್ನು ಸೆಳೆಯುವಂತಹ ನಾನು ಅಂದೇ ಶಾಪ ಕೊಟ್ಟದವ್ರೆ, ಸಮಸ್ಯೆ ಇಲ್ಲ. ನಾನು ಇವನನ್ನು ಯಾಕೆ ಹೊಡಿಲಿಲ್ಲ ಗೊತ್ತುಂಟ? ಇವನು ಯಾರು? ಈಗ ತಾಯಿಗೆ ಅಪಮಾನ ಮಾಡಿದಂತಹ ಎಲೆ ನಾಯಿ. ನನಗ ಅವ ಹೇಳದಕ್ ಬೇಸರಲ್ಲ, ಒಂದು ದೊಡ್ಡ ಶಬ್ದ ಹಾಕೋದ್ ಕಲಿಬೇಕು ಮಕ್ಕಳು. ಒಟ್ರಾಶಿ ಮಾತಾಡುದಲ್ಲ. ದೊಡ್ಡ ಶಬ್ದ ಅಂತ ಹೇಳಿದ್ರೆ ನಾಯಿ ಅಂತ ಹೇಳಿ ಬೇರೆ ಶಬ್ದ ಇಲ್ವಾ? ಒಂದು ಶ್ವಾನ ಅಂತ ಹೇಳಿದ್ರೆ ಆಗುದಿಲ್ವಾ? ದೊಡ್ಡ ಶಬ್ದ ಇದು, ಅದು ತೆಗ್ದು ಹಾಕದ ಶಬ್ದ ಇದೆ ನಾಯಿ. ಬೇಸರ ಯಾಕೆ ಗೊತ್ತುಂಟ? ಇದುವರೆಗೆ ಜೀವ ಉಳಿದದ್ದು ದ್ರೌಪದಿಯ ಸೀರೆಯನ್ನು ಸೆಳೆಯುವಂತಹ ಸಂದರ್ಭ. ನಿಮ್ಮಲ್ಲಿ ಒಂದು ಮಾತನ್ನು ಹೇಳ್ತೇನೆ. ನಿಮ್ಮ ಈ ತಿರುಗಾಟದಲ್ಲಿ ಎಲ್ಲಾದ್ರೂ ಇದೇ ತರ ಪ್ರಕರಣ ಆದ್ರೆ, ಯಾವುದಾದ್ರೂ ಹೆಣ್ಣು ಮಕ್ಕಳು ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಸೀರೆ ಸೆರಗಿಗೆ ಕೈ ಹಾಕಿ ದರ 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 ದರನೆ ಹೇಳಿರಿ. ಪರಿಣಾಮ ಒಳ್ಳೇದಾಯ್ತಾ ನನ್ನ ಹೆಸರು ಹೇಳಿ, ಪರಿಣಾಮ ಕೆಟ್ಟದಾಯ್ತಾ ಯಾರಿಗೆ ಯಾರುಂಟು ಪೆಟ್ಟು ತಿನ್ನುವ ನಿಮ್ಮ ಹಣೆ ಬರ. ಆದ್ರೆ ಒಂದು, ಅಣ್ಣನಲ್ಲಿ ಅಪ್ಪಣೆಯನ್ನು ಕೊಟ್ಟು ಬಂದವ ನಾನು ಮಾಡುವಂತಹ ಯುದ್ಧವನ್ನು ಟಿವಿಯಲ್ಲಿ ನೋಡು ಅಂತ ಹೇಳಿದ್ದೇನೆ. ಆದ್ರೆ ಈಗ ಮುಖ ತೋರಿಸ್ಬೇಕಲ್ಲ, ಹೇಗೆ ಹೋಗುದು? ಬೇರೆ ಶಂಕ ಎಲ್ಲ ಹೋಯ್ತಲ್ಲ, ಈಗ ಎಲ್ಲ ಮಡ್ಚಿಟ್ಟಾಯ್ತು. ಈಗ ಹಾಗಲ್ಲ. ಬರುವಾಗ ದ್ವಾರ ಬಾಗಿಲಲ್ಲಿ ಬಂದವ, ಹೋಗುವಾಗ ಹಿಂದ್ಗಡೆ ಬಾಗಿಲಲ್ಲಿ ಹೋದ್ರೆ ಹಾಗೆ ತಲೆ ಬಿಸಿ ಇಲ್ಲ. ಬೆಳಗಿನ ಜಾವ ಇದ್ರೆ ಆಯ್ತು. ಬರುದಾ? ಎರ್ಸೆ ನನಗೆ ಸಿಟ್ಟು ಬಂದದ್ದು ಅವ್ರ ಮೇಲಲ್ಲ, ಇವ್ರಿಬ್ರ ಮೇಲೆ. ಬರ್ಬೇಕಾದ್ರೆ ಏನು ಎರಡೆರಡು ಇಟ್ಕೊಂಡು ಬಾರಿಸಿದ್ರ, ಹೋಗ್ಬೇಕಾದ್ರೆ ಒಂದು ಸಪ್ಪಳಿಲ್ಲ. ನೀವು ಬಾರಿಸುವ ಅಗತ್ಯ ಇಲ್ಲ, ನಾವು ಹೋಗ್ತೇವೆ. ಬರುದಾ?
ತಿಂಡಿ ತಕ್ಕ ಇಲ್ಲ ತಿಂಡಿ ತಕ್ಕ ಇಲ್ಲ ಈಗ ಅಣ್ಣ ಬಾಕಿ ಸಂಬಳ ಕೊಡುದಿಲ್ವಾ ಹಾಗೆ ಓಯ್ ಹಾಗೆ